ಚಲುವರಾಯಸ್ವಾಮಿ ನನ್ನ ಎದುರಾಳಿನ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೃಷಿ ಸಚಿವರು. ಕುಮಾರಸ್ವಾಮಿ ಅವರನ್ನ ಲೇವಡಿ ಮಾಡೋ ಕೆಲಸವನ್ನ ಸಚಿವ ಚಲುವರಾಯಸ್ವಾಮಿ ಈ ಮೂಲಕ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಲೇವಡಿ ಮಾಡೋ ಕೆಲಸವನ್ನ ಸಚಿವ ಚಲುವರಾಯಸ್ವಾಮಿ ಅವರು ಈ ಮೂಲಕ ಮಾಡಿದ್ದಾರೆ. ಯಪ್ಪ ಎಲ್ಲಾದ್ರೂ ಉಂಟಾ, ಅವರಿಗೆ ಎದುರಾಳಿ ಆಗೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿಗೆ ಯಾರೂ ಎದುರಾಳಿ ಇಲ್ಲ ಬಿಡಿ ಅಂತ ತಮ್ಮದೇ ರೀತಿಯಲ್ಲಿ ಸರ್ಕ್ಯಾಸಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೊರಗೆ ಹಾಕಂದಂತ ರಾಮಕೃಷ್ಣ ರಾಜಕಾರಣದಲ್ಲಿದ್ದ ನಾನು ಇನ್ನೂ ಹುಡುಗ. ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಷ್ಟು ಗೊತ್ತಿಲ್ವ ಅವರಿಗೆ? ಅವರು ಸೋತ್ರಲ್ಲ. ಯಾಕೆ ಸೋತರಾಗ? 2018ರಲ್ಲಿ ಸೋತರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ. 2018ರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ. 2009ರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ. 2008 ವಿಧಾನಸಭೆ ಚುನಾವಣೆ ಹಾಗೆ ಯಾಕೆ ಸೋತಿದ್ರು? ಯಾರು? ಅದು ಏನು ಸುಮ್ಮನೆ ಬೇಡ ಬಳಿ ಏನು ಅದು ಏನು ಮಾಡ್ಬೇಕು ಮಾಡೋಕ್ಕೆ ಹೇಳಿ? ಏನು ದೇವೇಗೌಡರ ಮುಖ ನೋಡ್ಕೊಂಡು ಏನು ಸುಮ್ಮನೆ ಅವರು ಏನಕ್ಕೆ? ಏನದ್ರ ಅರ್ಥ? ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿದ್ದೀವಿ ಹತ್ತಿರದಿಂದ ಯಾಕೆ ಬಂದರು, ಏನು ಕತೆಗಳನ್ನ, ಏನು ನನಗೇನು ಅವ್ರ ಜೊತೆ ಚರ್ಚೆ ಮಾಡಬೇಕು, ಅದ್ರ ಅವಶ್ಯಕತೆ ಇಲ್ಲ. ನನಗೇನೋ ಎದುರಾಳಿನ ಪಾಪ ಅವ್ರೇನೋ ಮಾತಾಡ್ಕೊತಾರೆ, ಮಾತಾಡ್ಕೊಳ್ಳಿ ಬಿಡಿ. ಚೆನ್ನಾಗಿರಲಿ, ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗೇ ಮಾತಾಡೋಕೆ ಹೇಳಿ. ಭಾಳ ಒಳ್ಳೆಯದಾಗಿ. ಅವ್ರಿಗೆ ಎದುರಾಳಿ ಯಾಕಾಗುತ್ತಾ? ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿಗೆ ಯಾರೂ ಇಲ್ಲಿ ಎದುರಾಳಿ ಇಲ್ಲ. ಅವರು ಬೇಕಾದ್ರೆ 28ಕ್ಕೂ ಅಟ್ ಎ ಟೈಮ್ ನಿಂತ್ಕೋಬೋದು. ಅವ್ರಿಗೆ ಯಾರು ಬಹುಶಃ ಅವ್ರು ನಿಂತ್ಕೊಂಡ್ರೆ ಯಾರೂ ಎದುರಾಳಿನೇ ಇಲ್ಲ. ಅವ್ರಿಗೆ ಎದುರಾಳಿ ಯಾಕಾಗುತ್ತಾ? ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿಗೆ ಯಾರೂ ಇಲ್ಲಿ ಎದುರಾಳಿ ಇಲ್ಲ. ಅವರು ಬೇಕಾದ್ರೆ 28ಕ್ಕೂ ಅಟ್ ಎ ಟೈಮ್ ನಿಂತ್ಕೋಬೋದು. ಅವ್ರಿಗೆ ಯಾರು ಬಹುಶಃ ಅವ್ರು ನಿಂತ್ಕೊಂಡ್ರೆ ಯಾರೂ ಎದುರಾಳಿ. ಮಂಡ್ಯ ರಾಜಕಾರಣ ದಿನೇ ದಿನೇ ಹೇಗೆ ರಂಗೇರ್ತಾ ಇದೆ, ಹೇಗೆ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ ಅನ್ನೋದಕ್ಕೆ ಇವರಿಬ್ಬರ ಹೇಳಿಕೆ, ಇವರಿಬ್ಬರ ತಿರುಗೇಟು, ಏಟು ಎದುರೇಟು ಅನ್ನುವಂತಹ ಸಿಚುವೇಶನ್ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಇನ್ಫ್ಯಾಕ್ಟ್ ವ್ಯಂಗ್ಯಭರಿತ ಹೇಳಿಕೆಗಳ ಮೂಲಕ ಕುಮಾರಸ್ವಾಮಿ ಅವ್ರನ್ನ ಕುಟುಕೋ ಕೆಲಸವನ್ನ ಈ ಮೂಲಕ ಚಲುವರಾಯಸ್ವಾಮಿ ಅವರು ಮಾಡ್ತಾ ಇರೋದು ಸ್ಪಷ್ಟ ಆಗ್ತಿದೆ.